ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಗಣಿತ ಹೇಳ್ಕೊಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಭಾಗಿಸುವುದು ಅಂತಂದರೆ ಒಂದು ಅಂಕೆ ಕೊಟ್ಟಿರ್ತಾರೆ, ಅದನ್ನು ಭಾಗಿಸೋದು ಹೇಗೆ ಅಂತ ಮಕ್ಕಳಿಗೆ ನಾವು ಯಾವ ಥರ ಕಲಿಸ್ಬೇಕು ಅನ್ನೋದ್ರ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಕಷ್ಟ ಅಂತ ಮಕ್ಕಳು ಅಂದ್ಕೊಂಡ್ಬಿಡ್ತಾರೆ ಭಾಗಿಸೋದು ಬಂದ ತಕ್ಷಣ. ಭಾಗಿಸೋದು ಅಂತಂದರೆ ಇಂಗ್ಲೀಷ್ನಲ್ಲಿ ಡಿವಿಷನ್ ಅಂತ ಕರೀತಾರೆ. ಡಿವಿಷನ್ ಬಂತು ಅಂದರೆ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಅವರಿಗೆ ಏನಂತಂದರೆ ಕರೆಕ್ಟಾಗಿ ರೂಲ್ಸ್ ಗೊತ್ತಿರಲ್ಲ. ಸೊ ಹಾಗಾಗ್ಬಿಟ್ಟು ಆ ಮಕ್ಕಳಿಗೆ ಏನು ಮಾಡಿಬಿಡ್ತಾರೆ, ಡಿಮೋಟಿವೇಟ್ ಆಗಿಬಿಡ್ತಾರೆ. ಮ್ಯಾಥ್ಸ್ ಅನ್ನೋದು ಕಷ್ಟ ಅಂತ ಅಂದ್ಕೊಂಬಿಡ್ತಾರೆ. ಹಾಗಾಗಿ ನಾವು ಮ್ಯಾಥ್ಸನ್ನು ಯಾವ ಥರ ಹೇಳ್ಕೊಡ್ಬೇಕು ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ಪು ಬಿಡಿಯಾಗಿ ಬಿಡಿಸೋದನ್ನು ಹೇಳ್ಕೊಡ್ತಾ ಬಂದರೆ ಮಕ್ಕಳಿಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಗೆಯೇ ಮುಂದೆ ಪ್ರಾಬ್ಲಮ್ ಮಾಡೋಕ್ಕೆ ತುಂಬ ಈಸಿ ಆಗ್ತಾ ಬರುತ್ತೆ. ಇವಾಗ ನಮಗೆ ಗೊತ್ತಿರಬಹುದು, ಬೇಸಿಕ್ಕಾಗಿ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ನಾವು ಸರಿ ಸಂಖ್ಯೆ ಬೆಸ ಸಂಖ್ಯೆ ಅನ್ನೋದನ್ನು ಎರಡನ್ನೂ ನಾವು ಬೇರೆ ಬೇರೆ ಮಾಡೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಇದು ಬೇಸಿಕ್ ಲೆವೆಲ್ಲು, ಅರ್ಥ ಆಯ್ತಾ? ಅದಾದ ನಂತರ ಏನಾಗುತ್ತೆ, ಡಿವಿಸಿಬಿಲಿಟಿ ಬರುತ್ತೆ. ಅಂದರೆ ಅದರ ನಿಯಮಗಳು, ವಿಭಜನೆಯ ನಿಯಮಗಳು ಬರುತ್ತೆ. ಅದರಲ್ಲಿ ತುಂಬ 7 ನಿಯಮಗಳು ಇದೆ, ಆಯಿತಾ? 7 ನಿಯಮಗಳಲ್ಲಿ ನಾವು ಇವತ್ತು ಒಂದು ವಿಡಿಯೋದಲ್ಲಿ ಫಸ್ಟ್ ನಿಯಮನ ನೋಡ್ತಾ ಹೋಗೋಣ. ಅದು ಏನಿದ್ರು ನಿಯಮದಲ್ಲಿ ಬರುವಂಥದ್ದು ಫಸ್ಟ್ ಯಾವುದು ಅಂದರೆ 2. ಯಾವುದೇ ಒಂದು ಅಂಕೆ ಕೊಟ್ಟರೆ ಆ ಒಂದು ಅಂಕೆ ಎರಡು ಅಂಕೆಯಿಂದ ಹೋಗುತ್ತಾ ಅಂತ ಕಂಡುಹಿಡಿಯೋದು. ಅದು ಹೇಗೆ ಅನ್ನೋದನ್ನು ನೋಡಬೇಕಾಗತ್ತೆ ನಾವು, ಗೊತ್ತಾಯ್ತಾ? ಸಿಂಪಲ್ಲಾಗಿ ಇವಾಗ 0, 2, 4, 6, 8 ಇದೇನಪ್ಪ ನಮಗೆ ಅಂತ ನೋಡಬೇಕು. ಇದು ಬಂದು 0, 2, 4, 6, 8 ಅದು ಈವನ್ ನಂಬರ್ ಆಗುತ್ತೆ, ಆಯಿತಾ? ಸಮ ಸಂಖ್ಯೆ ಆಗುತ್ತೆ. ಇವಾಗ ಇದನ್ನು ನಾವು ಏನು ಮಾಡಬೇಕು, 2 ಹೋಗುತ್ತಾ ಅಂತ ಕೇಳಬೇಕಾಗತ್ತೆ ಮಕ್ಕಳಿಗೆ. ಆವಾಗ ಮಕ್ಕಳು ಏನಂತಾರೆ, ಹೋಗುತ್ತೋ ಇಲ್ವೋ ಅನ್ನೋದಕ್ಕೆ ಗೊತ್ತಿರಲ್ಲ, ಸುಮ್ಮನೆ ನಿಂತಿರ್ತಾರೆ. ನೀವು ಅವಾಗ ಹೇಳಬೇಕು, ಇದು ಈವನ್ ನಂಬರ್ ಅಲ್ಲಪ್ಪ, ಸಹಿ ಸಂಖ್ಯೆ ಅಲ್ಲಪ್ಪ, ಸಮ ಸಂಖ್ಯೆ ಆಗಿರೋದ್ರಿಂದ ಇದು 2 ಹೋಗುತ್ತೆ, ಯಾಕೆಂದರೆ ಅದು ಕೂಡ ಸಮ ಸಂಖ್ಯೆ 2 ಹೋಗುತ್ತೆ ಅಂತ ಹೇಳಬೇಕು. ಅರ್ಥ ಆಯ್ತಾ? ಇದು ಈಸಿಯಾಗಿ ಹೇಳ್ಬಿಡ್ತಾರೆ. ಈವನ್ ನಂಬರಲ್ಲಿ ಡಿವಿಷನ್ ಆಗುತ್ತೆ, ದಿಸ್ ಈಸ್ ಆಲ್ಸೋ ಈವನ್ ನಂಬರ್, ಸೊ 2 ಇಸ್ ಆಲ್ಸೋ ಈವನ್ ನಂಬರ್, ಅದಕ್ಕೆ ಇದರಿಂದ ಡಿವೈಡ್ ಆಗುತ್ತೆ ಅಂತ ರೂಲ್ಸನ್ನು ಹೇಳಿದ ತಕ್ಷಣ ಯಾಕಂದರೆ 8 ಸಿಂಪಲ್ ಆಗಿದೆ, 8 ಅನ್ನೋದು ಒಂದೇ ನಮ್ಮ ಅಂಕೆ ಇರೋದ್ರಿಂದ ಹೇಳ್ಬಿಡ್ತಾರೆ ಮಕ್ಕಳು. ಈಗ ಎರಡನೇದು ನೋಡಿ, 1, 5, 15 ಕೊಟ್ಟಾಗ ಸ್ವಲ್ಪ ಅವರಿಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆವಾಗ ಏನು ಮಾಡಬೇಕು, ಇನ್ನೊಂದನ್ನು ಕ್ಲೂ ಕೊಡಬೇಕು, ಹಿಂಟ್. ಈ ಒಂದು 15 2ರಲ್ಲಿ ಭಾಗ ಆಗುತ್ತಾ, ಹೇಗೆ ಕಂಡುಹಿಡಿಯೋದು? ಈ ಒಂದು 15 2ರಲ್ಲಿ ಭಾಗ ಆಗುತ್ತಾ ಅಂತ ಕಂಡುಹಿಡಿಬೇಕಂದ್ರೆ ನಮಗೆ ಮಕ್ಕಳಿಗೆ ಕಷ್ಟ ಆಗುತ್ತೆ, ಹೇಳಲಿಕ್ಕೆ ಬರಲ್ಲ. ಆಗ ಏನು ಮಾಡಬೇಕು, ಬೈಬೇಕಲ್ಲ, ಹೊಡಿಬೇಕಲ್ಲ ಮಕ್ಕಳಿಗೆ. ಅವಾಗ ಹೇಳ್ತಾರಲ್ವ, ಇಲ್ಲ ಹೊಡಿಬಾರ್ದು, ಬೈಬಾರ್ದು. ಆವಾಗ ನಾವು ರೂಲ್ಸನ್ನು ಹೇಳ್ಕೊಡ್ಬೇಕಾಗತ್ತೆ. ರೂಲ್ 2, ಡಿವಿಸಿಬಿಲಿಟಿ 2 ಬರುತ್ತಲ್ವ, ಆ ರೂಲನ್ನು ಹೇಳ್ಕೊಡ್ಬೇಕು ಫಸ್ಟ್ ಮುಂಚೆ. ಅರ್ಥ ಆಯ್ತಾ? ರೂಲ್ ಏನು ಹೇಳುತ್ತೆ ಅನ್ನೋದು ಗೊತ್ತಿರಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಅಂದರೆ ರೂಲ್ ಏನು ಹೇಳುತ್ತೆ, 15 ಅಂದ್ಕೊಳ್ಳಿ, ಇದು ಯೂನಿಟ್ ಪ್ಲೇಸು, ಇದು ಟೆನ್ಸ್ ಪ್ಲೇಸು. ಅಂದರೆ ಇದು ಫಸ್ಟ್ ಪ್ಲೇಸ್, ನಂಗೆ ಕನ್ನಡದಾಗ ಗೊತ್ತಿಲ್ಲ, ಫಸ್ಟ್ ಯೂನಿಟ್ ಪ್ಲೇಸಲ್ಲಿ ಏನು ಹೇಳ್ತಾರೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪ್ಲೇಸಲ್ಲಿ, ಯೂನಿಟ್ ಪ್ಲೇಸಲ್ಲಿ ನಮಗೆ ಈವನ್ ಇತ್ತು ಅಂತಂದರೆ ಈವನ್ ಇದೆನೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಈವನ್ ಇತ್ತು ಅಂತಂದರೆ 2 ಡಿವೈಡ್ ಆಗುತ್ತೆ, ಇಲ್ಲ ಆಡ್ ಇತ್ತು ಅಂತಂದರೆ ಡಿವೈಡ್ ಆಗಲ್ಲ, ಆಯಿತಾ? ಇಷ್ಟು
ನಮಗೆ ಗೊತ್ತಿರಬೇಕು. ಇವಾಗ ಎಕ್ಸಾಂಪಲ್ 15 ಆಯಿತಾ. ಇವಾಗ ಮಕ್ಕಳಿಗೆ ಈ ರೂಲ್ ಹೇಳ್ಕೊಟ್ಟಿದ್ದಾಯ್ತಲ್ಲ, ಇವಾಗ ಕೇಳಿ ಮಕ್ಕಳು ಹೇಳ್ತಾರೆ. ಯೂನಿಟ್ ಪ್ಲೇಸಲ್ಲಿ ಏನಿದೆ? 5 ಇದೆ. ಸೊ ಯೂನಿಟ್ ಪ್ಲೇಸಲ್ಲಿ 5 ಇದೆ. ಇದು ಈವನ್ ಆರ್ ಆಡ್? ಈವನ್ ಆರ್ ಆಡ್? ಅದಕ್ಕೆ ಸೇರಿದ್ದು ಗುಂಪಿಗೆ? ಆಡ್. ವೆರಿ ಗುಡ್. ಆಡಿಗೆ ಸೇರಿದೆ ಅಂತಂದರೆ ಈ ರೂಲ್ ಅಪ್ಲೈ ಆಗುತ್ತಾ? ಈ ರೂಲ್ ಏನು ಹೇಳುತ್ತೆ? ಈವನ್ ನಂಬರು ಮಾತ್ರ 2 ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಇದು ಆಡ್ ಆಗಿದೆ, ಈವನ್ ಅಲ್ಲ. ಹಾಗಾಗಿ 15 2 ಇಂದ ಡಿವೈಡ್ ಆಗಲ್ಲ ಅಂತ ಮಕ್ಕಳಿಗೆ ಗೊತ್ತಾಗ್ತಾ ಬರುತ್ತೆ. ಇದಿಷ್ಟು ನೀವು ಹೇಳಿಕೊಟ್ರೆ ಮಾತ್ರ ಮುಂದೆ ಮಕ್ಕಳಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ 20. ಸ್ಟಾರ್ಟಿಂಗ್ ಮಕ್ಕಳಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಯಾಕೆ ನಾವು ಇದನ್ನು ಹೇಳ್ಕೊಡ್ಬೇಕು ಅಂತಂದರೆ ಇವಾಗ ಯೂಸ್ ಆಗಲ್ಲ. ನೆಕ್ಸ್ಟು 4 5 ಡಿಜಿಟ್ ಬಂತು ಅಥವಾ 3 ಡಿಜಿಟ್ ಬಂದಾಗ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ 20ನ 2 ಇಂದ ಕಳಿಯೋಕ್ಕಾಗತ್ತಾ ಅಂತ ಕೇಳಿದ್ರೆ ಮಕ್ಕಳು ಈಸಿಯಾಗಿ ಹೇಳ್ತಾರೆ. ಯಾಕೆಂದರೆ ಯೂನಿಟ್ ಪ್ಲೇಸಲ್ಲಿ 0 ಇದೆ. ಇಟ್ ಬಿಲಾಂಗ್ಸ್ ಟು ಈವನ್ ನಂಬರ್ ಆ್ಯಂಡ್ it doesn't belongs to odd number. So 20 is divisible by 2. ಅಂದರೆ 20 ಈವನ್ ನಂಬರಿಗೆ 0 ಅನ್ನೋದು ಈವನ್ ನಂಬರಿಗೆ ಸೇರಿದೆ. ಸೊ 2ಗೆ ಇದು ಭಾಗಕಾರ. 20 2ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಹೇಳಲಿಕ್ಕೆ ಪಡ್ತಾರೆ. ಆಯಿತಾ? ಅವ್ರಿಗೆ ಅರ್ಥ ಆಗಿರುತ್ತಲ್ವ, ಅವಾಗ ಈಸಿಯಾಗಿ ಹೇಳ್ತಾರೆ. ಇವಾಗ ಇನ್ನೊಂದು 46 ತೊಗೊಂಡಿದ್ದೀನಿ ನಾನು. ಈ 46 ಮಕ್ಕಳಿಗೆ ಕೇಳಿದರೆ ಅವರು ಈವನ್ ಆರ್ ಡಿವಿಸಬಲ್ ಬೈ 2 ಹೇಳ್ತಾರಾ ಇಲ್ವೋ ಅಂತ ನೋಡಿದರೆ ಮಕ್ಕಳು ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ 6 ಇದೆ, ಅದು ಈವನಿಗೆ ಸೇರಿತು. ಸೊ ಈವನಿಗೆ ಸೇರಿದರೆ ಏನು ರೂಲ್ ಬರುತ್ತೆ? 2 ಇಂದ ಡಿವೈಡ್ ಆಗುತ್ತೆ ಅಂತ. ಸೊ 46 ಡಿವೈಡ್ ಬೈ 2 ಈಸ್ ಡಿವಿಸಬಲ್ ಬೈ 2. ಕರೆಕ್ಟಾಗಿ ಉತ್ತರ ಹೇಳ್ತಾರೆ. ರಿಮೈಂಡರ್ 0 ಬರುತ್ತೆ. ಅರ್ಥ ಆಯ್ತಾ? ಇವಾಗ ಅದೇ ಮಕ್ಕಳಿಗೆ 2 ಡಿಜಿಟ್ ಆಯ್ತಲ್ಲ, ಇವಾಗ 3 ಡಿಜಿಟ್ ಕೊಡ್ತಾ ಹೋದರೆ ಹೇಗಿರುತ್ತೆ? ಈ 3 ಡಿಜಿಟು ಡಿವಿಸಬಲ್ ಬೈ 2 ಆಗುತ್ತಾ ಅಂತ ಕೇಳಬೇಕು. ಆವಾಗ ಮಕ್ಕಳು ಹೇಳ್ತಾರೆ ಇದು ಆಗುತ್ತೋ ಇಲ್ವೋ ಅಂತ. ಆವಾಗ ನೀವು ಅರ್ಥ ಮಾಡ್ಕೋಬೇಕು. ಈ ಒಂದು ಕಾನ್ಸೆಪ್ಟು ಮಕ್ಕಳಿಗೆ ಅರ್ಥ ಆಗಿದೆ ಅಂತ. ತಪ್ಪು ಹೇಳಿದರೆ ಮತ್ತೆ ನೀವು ರಿಪೀಟ್ ಈ ರೂಲನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಈ ರೂಲನ್ನು ಪಕ್ಕಾ ನೀವು ಅರ್ಥ ಮಾಡಿಕೊಂಡ್ರೆ, ಮಕ್ಕಳು ಅರ್ಥ ಮಾಡಿಕೊಂಡ್ರೆ ಈ ಒಂದು 3 ಡಿಜಿಟ್ ಅಲ್ಲ 5 ಡಿಜಿಟ್ ಹಾಕಿದ್ರೂ ಮಕ್ಕಳು ಹೇಳ್ಬಿಡ್ತಾರೆ ಇದು 2 ಇಂದ ಡಿವೈಡ್ ಆಗಿರುತ್ತೆ. ಬೇಡ, 11 ಇಷ್ಟು ಡಿಜಿಟ್ ಇದ್ರೂ ಇದು 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಡ್ತಾರೆ. ಯಾಕೆಂದರೆ ಅವರಿಗೆ ರೂಲು 2 ಗೊತ್ತಾಗಿದೆ ಅಂತ ಅರ್ಥ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಹಾಗೆ ಮಕ್ಕಳಿಗೆ ನೀವು ಟ್ಯೂಷನ್ ಹೇಳಬೇಕಾದ್ರೆ ಫಸ್ಟು ಮಕ್ಕಳಿಗೆ ಯಾವ ಸಬ್ಜೆಕ್ಟಲ್ಲಿ ಅವರು ವೀಕ್ ಇದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಆ ಸಬ್ಜೆಕ್ಟನ್ನ ಫಸ್ಟು ಓದಿಸೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಕ್ತೀನಿ, ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಹಾಗಾಗಿ ಆಗ್ತಾ ಇರಲಿಲ್ಲ. ಈಗ ಸಾಧ್ಯ ಆದಷ್ಟು ನಾನು ವಿಡಿಯೋನ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್ ಟಾಟಾ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.